ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು VLS ಟ್ರಕ್ ವ್ಲಾಗ್ಸ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸಾರಿ ಫ್ರೆಂಡ್ಸ್, ಬ್ಲಾಗ್ ಏನಿಲ್ಲ ಇವತ್ತು ನಾನು ಹೇಳ್ತಾ ಇರೋದು ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಯಾಕಪ್ಪ ಅಂದ್ರೆ ಬ್ಲಾಗಿಂಗ್ 2 ದಿನ ಆಯಿತು, ಏನೂ ಮಾಡಿಲ್ಲ. ನಿನ್ನೇನು ಏನೂ ಮಾಡಿಲ್ಲ, ಇವತ್ತು ಏನೂ ಮಾಡ್ತಾಯಿಲ್ಲ, ಬರೀ ಖಾಲಿ. ಗಾಡಿ ಇಲ್ಲೇ ಐತಿ, ಅದು ಅಲ್ಲೇ ಐತಿ, ಅದು ಅಲ್ಲೇ ಐತಿ. ನಾನು ಬರೀ ಊಟ ಮಾಡೋದು ಬರೋದು, ಸುಮ್ಮನೆ ಟೈಮ್ ಪಾಸ್ ಆಗ್ತಾನೆ ಇಲ್ಲ. ಲೈವ್ ಬರ್ಬೇಕಂತ ಮಾಡಿದ್ದೆ, ಬಟ್ ಲೈವ್ ಬರೋಕ್ಕಾಗಲಿ. ನೋಡೋಣ, ನಾಳೆ ಏನಾದ್ರು ಫ್ರೀ ಇದ್ದರೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಒಂದು ಯಾವ ಸ್ಟೋರಿ ಅವಾಗಿಂದಪ್ಪ ಅಂದ್ರೆ 2011 11-12 ಸೆಂಟ್ರಲ್ಲೇ. ಅವಾಗ ನಾನು SLC ಇದ್ದೆ. SLC ಮುಗಿಯೋಣ, ಎಕ್ಸಾಮ್ ಎಲ್ಲರೂ ಮುಗಿಯೋಣ, 2 ತಿಂಗಳು ರಜೆ ಇತ್ತಲ್ಲ, ಆ ರಜೆ ಟೈಮ್ನಲ್ಲಿ ಅದೇ ಗಾಡಿ ಹೋಗಿದ್ವಿ ವಾಪಸ್. ಅದೇ ಗಾಡಿಗೆ ಹೋದಾಗ ಅವಾಗ ಏನಾಯ್ತಪ್ಪ ಅಂದ್ರೆ, ನಾನೇ ಡ್ರೈವರ್. ಅವಾಗ ನಾನು ಡ್ರೈವರ್ ಅಂದರೆ ಏನೋ ನನ್ನೇನು ಲೈಸೆನ್ಸ್ ಇಲ್ಲ, ಏನು ಲೈಟ್ ಲೈಸೆನ್ಸ್ ಇಲ್ಲ, ಹೆವಿ ಲೈಸೆನ್ಸ್ ಇಲ್ಲ. ಅವ್ರೇನಪ್ಪ ಅಂದರೆ ನಾನು ಡ್ರೈವಿಂಗ್ ಮಾತ್ರ ಕಂಡೀಷನ್ ಫುಲ್ ಹೊಡಿತಿದ್ದೆ, ಗಾಡಿ ಸೆಕ್ಷನ್ ಇಳಿಸೋದು ಎಲ್ಲ ನಾನೇ ಮಾಡ್ತಿದ್ದೆ. ಹಾಗಾಗಿ ಅವ್ರೇನು ಮಾಡಿದ್ರಪ್ಪ ಅಂದರೆ, ಡ್ರೈವರೆಲ್ಲ ರಜೆ ಮಾಡಿದಾಗ ಓನರ್ ಮಗ, ಅವ್ರ ಮಗ ನಾನು ಇಬ್ಬರು ಕೊಡ್ಕೊಂಡು ಹೋಗಿದ್ದೀವಿ. ಅವ್ನ ಮಗ ಗಾಡಿ ಹೊಡೋಕೆ ಬರೋಂಗಿಲ್ಲ, ನನ್ನ ಕಂಡೀಷನ್ ಸುಮ್ಮ ಸೇಫ್ಟಿಗೆ ಒಬ್ಬರೇ ಇರ್ತಾರ ಅಂತಂದು. ಅವಾಗ ನನಗೂ ಸಣ್ಣ ವಯಸ್ಸು, ಅದನ್ನು ಫಸ್ಟ್ ಸ್ಟಾರ್ಟಿಂಗ್ ಮೂಮೆಂಟ್. ಅವಾಗ ನಿಮ್ಗೆ ಗೊತ್ತಲ್ಲ, SLC ಅಂದರೆ 16-17 ವಯಸ್ಸು ಲಾಸ್ಟು. ಆ ವಯಸ್ಸಿನಾಗ ನಾವು ಹೋಗಿದ್ವಿ. ನಾನು ಡೈರಿಂಗ್ ಇದ್ಬಿಟ್ಟು ಅವಾಗೇನೋ ಗಾಡಿ ಬಗ್ಗೆ ಅಂತ ಎಲ್ಲೆಲ್ಲೂ ಸ್ವಲ್ಪ ವಿಚಾರ ಮಾಡ್ತಿದ್ದಿಲ್ಲ, ಹಂಗೆ ನುಗ್ತಾನೆ ಇರ್ತಿದ್ವಿ. ಏನು ಮುಲಾಜ್ ನೋಡ್ತೀವಿ, ಅದ್ರದ್ದು ಭಯ ಅನ್ನೋದು ಕಮ್ಮಿ ಇರುತ್ತೆ. ಮುಲಾಜ್ ಮಾಡ್ತಿದ್ರೆ ಸಿಮೆಂಟ್ ಎಲ್ಲ ಲೋಡ್ ಮಾಡ್ಕೊಂಬಂದು ಕೊಟ್ಟಿದ್ರೆ ಸೀದಾ ಹೋಗಿ ತುಂಬ್ಕೊಂಡು ಹೋಗಿ ಖಾಲಿ ಮಾಡಿದ್ವಿ. ಮಂಗಳೂರಿಗೆ ಹೋಗಿ ಖಾಲಿ ಮಾಡ್ಕೊಂಡು ವಾಪಸ್ ಕೋಕ್ ತುಂಬ್ಕೊಂಡು ಬರಾತಿದ್ವಿ. ಕೋಕ್ ತುಂಬ್ಕೊಂಡು ಅಂದರೆ ಓವರ್ಲೋಡ್ ಹಾಕಿದ್ವಿ. ಅವಾಗಿನ ಮೂಮೆಂಟಿಗೆ 10 ವೀಲಿಗೆ ಟಾಟಾ ಅದು 10 ವೀಲಿಗೆ 16 ಟನ್ ಪಾಸಿಂಗ್. ಇವಾಗೆಲ್ಲ ಆಮೇಲೆ ಎಲ್ಲ 5 ಟನ್ ಏರ್ಸ್ಯಾರ, 4 ಟನ್ ಎಲ್ಲ ಏರ್ಸ್ಯಾರ. ಅವಾಗ 16 ಟನ್ ಇತ್ತು. 16 ಟನ್ನಿಗೆ ನಾವೇನು ಮಾಡಿದ್ವಿ, ಸ್ವಲ್ಪ ಜಾಸ್ತಿನ ಹಾಕಿದ್ವಿ, 23 ಟನ್ ಓವರ್ಲೋಡ್. ಅವಾಗ ಅದೋ ಜಾಸ್ತಿ ಓವರ್ಲೋಡ್, ಅದೋ ಅಂತ 30 ಟನ್ ಹಾಕಿತ್ತು ಗಾಡಿಗೆ. 23 ಟನ್ ಹಾಕ್ಕೊಂಡು ಬಂದ್ವಿ. ಲೇಟಾಗಿ ಬಿಟ್ವಿ, ಆರಾಮಾಗಿ ಬಂದ್ವಿ. ನಾವು 1 ಅವರ್ ಬರುತ್ತಲೇ ನಮ್ಗೇನಾಯ್ತಪ್ಪ ಅಂದ್ರೆ, ಬೆಳಗ್ಗೆ ಕರೆಯೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 6-7 ಗಂಟೆ ಆಗಿತ್ತು, 7 ಗಂಟೆ ಸುಮಾರಾಗಿತ್ತು. 7 ಗಂಟೆ ಆಗೋಣ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿಂದ ಭಟ್ಕಳ ದಾಟನ ನಾವು ಕೇಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆಲ್ಟೋ ಇದಾನೋ ಇಲ್ಲ ಅಂತ. ಯಾಕಂದರೆ ಅವಾಗ 1 ಅವರ್ ಆಲ್ಟೋ ಒಂದು ಅಷ್ಟು ಏನಾಗಿತ್ತಪ್ಪ ಅಂದ್ರೆ ಹವಾ ಇತ್ತು. ಹವಾ ಯಾವ ಥರಪ್ಪ ಅಂದ್ರೆ, ಕೇಸ್ ಕೊಡ್ತಾನೆ ಅನ್ನೋದು ಭಾಳ, ಗಾಡಿಯವ್ರು ಹಿಡಿದು ಕೇಸ್ ಕೊಡೋದು ಭಾಳ ಮೂಮೆಂಟ್. ಅಂದರೆ ಸೆಟ್ಲ್ಮೆಂಟ್ ಮಾಡ್ತಿದ್ದಿಲ್ಲ, 2 ಹಿಡಿದು ಕೇಸ್ ಕೊಡೋದು ಸಿಕ್ಕಾಪಟ್ಟಿ. ನಾವು ಅಲಾದಿ ಮೊದಲೇಗೆಲ್ಲ ಹಿಂಗೆ ಹೋಗೋದು ಬರೋದು ಮಾಡ್ತಿದ್ದಲ್ಲ. 1 ಅವರ್ ಪೊಲೀಸ್ ಸ್ಟೇಷನ್ ಗಾಡಿ ಹಂಗೆ ನಿಂತ ಬಿಟ್ಟಿರೋದು, 2-3 ಹಿಂಗೈತೆ ಲೋಡ್ ಗಾಡಿನೇ ಹಿಡಿದು ಅವರು ಪೊಲೀಸ್ ಸ್ಟೇಷನ್ ಹಾಕಿಬಿಡ್ತಿದ್ರಲ್ಲೇ. ಅದೇನೇ ಕ್ಲಿಯರ್ ಆದಮೇಲೆ ಆಮೇಲೆ ಅಲ್ಲಿದ್ದು ರಿಲೀಸ್ ಮಾಡ್ಕೊಂಡು ಹೋಗ್ತಿದ್ರು ಗಾಡಿ. ನಮ್ದು ಅವಾಗ ಏನಾಗಿತ್ತಪ್ಪ ಅಂದ್ರೆ, ನಾವು ಬರ್ತಾ ಇದ್ವಿ ಸಿಂಗಲ್ ರೋಡ್. ಅವಾಗೆಲ್ಲ ಇವೆಲ್ಲ 4 ಲೈನ್ ಆಗಿತ್ತು, ಅವಾಗೆಲ್ಲ ಸಿಂಗಲ್ ರೋಡು. ಬ್ರಿಡ್ಜ್ ಈಗ 1 ಅವರಿಂದ ನಾವು ಭಟ್ಕಳ ಹೋಗ್ತಾರೆ, ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜಿಗೆ ಒಂದು ದಾಟನ ಆ ಕಡೆ ಒಂದು ಟೋಲ್ ಇತ್ತು ಸಣ್ಣದು. ಆ ಬ್ರಿಡ್ಜ್ದು ಶೂಲನ ಕನೆಕ್ಟ್ ಮಾಡ್ತಿದ್ರು. ಅಲ್ಲೆಲ್ಲ ಚಾದ ಅಂಗಡಿ ಇದ್ದು, ಈ ಕಡೆ ಸೈಡು ಚಾದ ಅಂಗಡಿ ಎಲ್ಲ ಇದ್ದು, ಅಲ್ಲೆಲ್ಲ ಗಾಡಿ ಸೈಡ್ ಹಾಕ್ತಿದ್ರು. RTO 1 ಅವರ್ದಾಗ ಅದನ್ನು ತಿಳ್ಕೊಂಡು ಎಲ್ಲರೂ ಅಲ್ಲೇ ಸೈಡ್ ಹಾಕಿದ್ರು. ನಾವು ಸೈಡ್ ಹಾಕ್ಬೇಕಂತ ಅಂದ್ಕೊಂಡು ಮುಂದೆ ಬಂದ್ವಿ. ನಮಗೆ ಜಾಗನ ಸಿಗಲಿಲ್ಲ ಸೈಡ್ ಹಾಕುತ್ತಾ. ಇಲ್ಲಿ ಮಠ ಬಂದಿವಿ, ಏನು ಹೊರಗೆ ನಿಲ್ಸಿರ ಸಿಕ್ಕಾಕೊಂತೀವಿ ಅಂತ ತಿಳ್ಕೊಂಡು ಏನು ಮಾಡಿದ್ವಿ, ಬ್ರಿಡ್ಜ್ ಪಾಸ್ ಮಾಡ್ಕೊಂಡು 1 ಅವರ್ ಸಿಟಿ ಒಳಗೆ ಹೋದ್ವಿ. ಈಗ ಬರೋ ಗಾಡಿಯವ್ರು ಕೇಳ್ತಿದ್ವಿ, ಅಲ್ಲಿ ನಿಂತ ಅಂತ ಹೇಳೋರು. ಲಾಸ್ಟಿಗೆ ಏನು ಮಾಡಿದ್ಯಪ್ಪ ಅಂದ್ರೆ, ಪೊಲೀಸ್ ಸ್ಟೇಷನ್ 1 ಅವರ್ ಪೊಲೀಸ್ ಸ್ಟೇಷನ್ ಐತಲ್ಲ, ನಿಮ್ಮ ದಾಟನ ಈಗ ಲೆಫ್ಟ್ ಸೈಡಿಗೆ ಹಿಂಗೆ ಒಳಸಿಲ್ಲ, ಹಿಂಗೆ ಹೊಳ್ಕೊಂಡು ಮುಂದೆ ಹೋಗಿ ಗಾಡಿ ಸೈಡ್ ಹಾಕಿದ್ವಿ. ಜಾಗ ನೋಡ್ಕೊಂಡು ಸೈಡ್ ಹಾಕಿದ್ವಿ. ಅಂದ್ರೆ RTO ಆಫೀಸ್ ಇರೋದು 1 ಅವರ್ ಪೊಲೀಸ್ ಸ್ಟೇಷನ್ ದಾಟಿ ಟರ್ನ್ ಮಾಡಿ ಮುಂದೆ ಹೋಗಿ ಡೌನಲ್ಲಿಗೆ ಹಿಂಗೆ ಲೆಫ್ಟಿಂಗ್ ಮೂಮೆಂಟ್ ಐತಲ್ಲ, ರೈಟಿಂಗ್ ಮೂಮೆಂಟ್ ಇದ್ದಾಗ ಲೆಫ್ಟ್ ಸೈಡಿಗೆ ಒಂಥರ ಸೆಟ್ರಸ್ ಇದ್ದಂಗಿತ್ತು. ಸೆಟ್ರಸ್ ಒಂದು 4-5 ಸೆಟ್ರಸ್ ಕಾಂಪ್ಲೆಕ್ಸ್, 2 ಅಂತಸ್ತಿನ ಕಾಂಪ್ಲೆಕ್ಸ್ ಸೆಟ್ರಸ್, ಅಲ್ಲೇ RTO ಆಫೀಸ್. ಬಟ್ ಯಾರಿಗಾರು ಗೊತ್ತಾಗ್ತಿದ್ದಿಲ್ಲ RTO ಆಫೀಸ್ ಇದೆ ಅಂತಂದು. ಆ ಥರ ಅಂದರೆ ನಮಗೆ ಗೊತ್ತಿತ್ತು, ಅದು RTO ಆಫೀಸ್ ಅಂತ ಹೇಳ್ತಿದ್ರು ಎಲ್ಲರೂ, ಅಲ್ಲೇ ಅಂತ ಗೊತ್ತಿತ್ತು. ಒಂದು ಸತಿ ನಾವು ಅಲ್ಲಿ ಹೋಗಿದ್ದಿಲ್ಲ, ನಮ್ಗೆ RTO ಮಕಾನ ನೋಡಿದ್ದಿಲ್ಲ. ಅವಾಗ ಏನಾಯ್ತಪ್ಪ ಅಂದರೆ, ನಾವು ಅಲ್ಲಿ ಮಟ್ಟ ಹೋದ್ವಲ್ಲ, ಇನ್ನು RTO ಅಲ್ಲೇ ನಿಂತೀವಿ ಅಂತ ಗೊತ್ತಾಗ ನಾವು ಏನು ಮಾಡಿದ್ವಿ, ಇಲ್ಲಿ ಮಟ್ಟ ಬಂದೀವಿ, ಗಾಡಿನೂ ತೊಗೊಂಬಂದ್ಬಿಟ್ಟಿವಿ. ಇವಾಗ ಏನಾರು ಬಂದು ಹಿಡಿದ್ನಂದ್ರೆ ಪಕ್ಕ ನಮಗೆ ಕೇಸ ಕೊಡೋದು ಮಾತ್ರ ಪಕ್ಕ. ಇವಾಗ ಏನಾರು ಐಡಿಯಾ ಮಾಡ್ಬೇಕಂತಂದು ಬಡ ಏನು ಮಾಡಿದ್ದಪ್ಪ, ಲೆಫ್ಟ್ ಸೈಡ್ ಹಾಕ್ತಿದ್ವಿ. ಒಳಗೆ ಬಾನೆಟ್ ಇರ್ತದೆ, ಇಂಜನ್ ಬಾನೆಟ್ ಓಪನ್ ಮಾಡಿ ನಿಲ್ಲಿಸಿದ್ವಿ. ಬಾನೆಟ್ ಓಪನ್ ಮಾಡಿ ಮತ್ತು ಮುಂದೆ ಜಳಗಿನ ಇರ್ತಲ್ಲ ಕಟ್ಟಗಡೆ, ಅದು ಸಣ್ಣ ಜಳಗಿ ಎಬ್ಬಿಸಿ ಲಾಕ್ ಮಾಡಿ ಜಾಕ್ ತೊಗೊಂಡು ಸೈಡ್ಗೆ ಇಟ್ಟು ನಿಲ್ಲಿಸಿ ತಳಗೆ. ಅಂದರೆ ಏನೋ ಬ್ರೇಕ್ ಡೌನ್ ಆಗೈತಿ ಅಂತ ಅವ್ರಿಗೂ ಅನ್ನಿಸ್ಬೇಕು, ಯಾರಿಗೋ ಬ್ರೇಕ್ ಡೌನ್ ಆಗೈತಿ ಗಾಡಿ, ಏನೋ ಸಮಸ್ಯೆ ಐತಿ ಅಂತಂದು ಅವ್ರು ಕೇರ್ ಮಾಡೋಣ. ಅಂದರೆ RTO ರೂಲ್ಸ್ ಹೆಂಗಿರುತ್ತಪ್ಪ ಅಂದ್ರೆ, ನಿಂತಿರೋ ಗಾಡಿನ ಹಿಡಿಯೋಂಥ ರೂಲ್ಸ್ ಇರೋಂಗಿಲ್ಲ, ಒಳ್ಳೆ ರನ್ನಿಂಗ್ ಮೂಮೆಂಟ್ನಾಗ ಹಿಡಿಬೇಕು, ರೋಡ್ನಾಗ ಇದ್ದು ಗಾಡಿನ ಹಿಡಿಬೇಕು ಅಂತ ಇರ್ತೈತಿ. ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿದ್ವಿ.
ಬಟ್ ಅದೇನಾಯ್ತಪ್ಪ ಅಂದ್ರೆ ಎಲ್ಲ ಗಳಿಗೆ ಎಲ್ಲ ಎಬ್ಬಿಸಿ ನಾವು ಗಾಡಿಯಾಗ ಇದ್ದಿದ್ದಿಲ್ಲ, ಗಾಡಿ ಬಿಟ್ಟು ಬೇರೆ ಕಡೆ ನಮ್ಮ ಚಾದ ಅಂಗಡಿ ಅಲ್ಲಿ ಇರ್ತಲ್ಲ, ನಾವು ಗಾಡಿ ದೂರತ್ತ ನಿಂತ್ಕೊಂಡು ನೋಡ್ತಾಯಿದ್ವಿ. ಅಂದರೆ ಆಟೋ ಏನಾರು ಈ ಕಡೆ ಬಂದು ಹಿಂಗೆ ಹೋದ್ನಂದ್ರೆ ನಾವು ಈ ಕಡೆ ಪಾಸ್ ಆಗಬೇಕಂತ ನಮ್ಮದು ಪ್ಲ್ಯಾನ್ ಇಟ್ಕೊಂಡಿರ್ತೀವಿ. ಸೊ ಅದೇ ಥರ ವೇಟ್ ಮಾಡಿದೆ ಒಂದು 11:30 ಸುಮಾರು ಆಯಿತು. 11:30 ಸುಮಾರು ಆಯ್ತು. ವಿಚಾರ ಮಾಡ್ಕೊತ ಏನು ಮಾಡೋದು ಪ್ಲ್ಯಾನ್ ಮಾಡ್ಕೊಂತ ಆಮೇಲೆ ಆಟೋ ಬಂದ ನಾವು ಬಂದು ಹಿಡಿತಾನ ಮಾಡಿದ್ವಿ. ನಾವು ಬಂದು ಗಾಡಿ ಕಡೆ ನಿಲ್ತು ಕೇಳ್ತಾನ ಮಾಡಿದ್ವಿ. ಸೊ ಅವಾಗ ಗಾಡಿ ಕಡೆ ಏನೂ ಕೇಳಿಲ್ಲ, ಸುಮ್ಮ ಅವ್ನ ಪಾಡಿಗೆ ಹಿಂಗೆ ನೋಡ್ಕೊಂತ ಸುಮ್ಮ ಹೋದ್ರು. ಹೋಗಿದ್ದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ, ಹೋಗಿದ್ನಲ್ಲ ಅದಕ್ಕೇನು ಬಂದರೂ ಬರ್ಬೋದು, ಬೇಡ ಅಷ್ಟೇ ಇರಲಿ ಗಾಡಿ ಅಂತಂದು ಸುಮ್ಮನೆ ನಿಲ್ಸಿದ್ವಿ. ಸೊ ಆಟೋ ಇಲ್ಲೇ ಹೋಗಿಲ್ಲ, ಸೀದಾ ಪೊಲಿಟಿಷನ್ ದಾಟಿ ಬ್ರಿಡ್ಜ್ ದಾಟಿ ಆ ಟೋಲ್ ಇತ್ತಲ್ಲ ಆ ಟೋಲ್ ದಾಟಿ ಮುಂದೆ ಹೋಗ್ಯ ನೋಡ್ಕೊಂಡು ಹೋಗ್ಯ. ನಾವು ಎಲ್ಲ ಎಲ್ಲೆಲ್ಲಿ ಗಾಡಿ ನಿಂತವು ಎಲ್ಲೆಲ್ಲಿ ಇಲ್ಲ ಅಂತೆಲ್ಲ ನೋಡ್ಕೊಂಡು ಹೋಗ್ಯ. ನಾನು ಆ ಟೋಲ್ ಹತ್ರ ಗಾಡಿ ನಿಂತಿದ್ವಲ್ಲ ಓವರ್ ರೋಡ್ ಗಾಡಿ, ಅವ್ರೇನು ಮಾಡ್ಯಾರ ಆ ಕಡೆ ಪಾಸ್ ಆಗಿದ್ದು ನೋಡ್ಕೊಂಡು ಅವಾಗ ಗಾಡಿ ಚಲೋ ಮಾಡ್ಕೊಂಡು ದಬಾಸ್ ಕಿತ್ಕೊಂಡು ಬಂದುಬಿಟ್ರೆ. ಅವರು ಅಲ್ಲಿಂದ ನಾವಿರೋ ಜಾಗಕ್ಕೆ ಬರೋ ಮಟನೂ ನಾವು ಕಿತ್ಕೊಂಡು ಹೋಗಿಲ್ಲ, ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು. ಅವರು ಬಂದು ನಮಗೂ ಅವ್ರ ಗಾಡಿ ಹೋಗೋದು ನೋಡಿ ಆಮೇಲೆ ನಾವು ಪ್ಲ್ಯಾನ್ ಮಾಡಿಕೊಂಡು ಮತ್ತು ಗಾಡಿ ಹತ್ರ ಹೋಗಿ ಬಾನಟ್ ಇಳಿಸಿ ಜಾಳ್ಗಿ ಇಳಿಸಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅವರೆಲ್ಲ ಹೋಗಿರಲ್ಲ. ನಾವು ಅಂತಂದು ಈಗ ಮತ್ತೆ ಬಂದಿಂದ ಅಂತಂದು ಸ್ಟಾರ್ಟ್ ಮಾಡ್ಕೊಂಡು ಗಿಮ್ಮನ ಗಾಡಿ ಹೊಡ್ಕೊಂಡು ಹೋದ್ವಿ. ಎಷ್ಟು ಅಂದ್ರೆ ಓವರ್ ರೋಡ್ ಗಾಡಿ ಅಂಡರ್ ಗಾಡಿ ಹೊಡೆದಂಗೆ ಗಿಮ್ಮನಿಸಿದ್ವಿ. ಗಾಡಿ ಎಲ್ಲಿ ಮಟ್ಟ ಗಿಮ್ಮನಿಸ್ಕೊಂಡು ಹೋಗಿವಪ್ಪ ಅಂದ್ರೆ ಸಣ್ಣ ಬ್ರಿಡ್ಜ್ ಅದಲ್ಲ ಅಲ್ಲಿ ಮಟ್ಟ ನಾನು ವಿಕೆಟ್ ಆಗತ್ತಿದ್ದೆ. ನನ್ನ ಮುಂದೊಬ್ಬ ಹೊಂಟಿದ್ದ, ಅವ ಹಗರಕ್ಕೆ ಹೊಂಟಿದ್ದ. ಅವ್ನ ಸಂಬಂಧ ಅವ್ನು ಊಟಕ್ಕೆ ಮಾಡ್ಬೇಕು ಅನ್ಕೊಂತಾನೆ ಅವ್ನು ಹಿಂದಿಂದ ಫಾಲೋ ಮಾಡ್ಕೊಂಡು ಅಲ್ಲಿ ಮಟ್ಟ ಹೋದಿ. ಇವಾಗೆಲ್ಲ ಟೋಲ್ ಆಗೈತೆ, ಅವೇನು ಟೋಲ್ ಇದ್ದಿಲ್ಲ. ಅದನ್ನ ರೋಡ್ ದಾಟ್ಕೊಂಡು ಮುಂದೆ ಹಿಂಗೆ ಟರ್ನಿಗೆ ಅಪ್ ಇತ್ತದ ಅಪ್ಪನಾಗ ಏನು ಮಾಡ್ದೆ ಅವ್ನ ಸಂಬಂಧ ನಾನು ಹಿಂದಿಂದ ಉಳ್ಕೊಂಡ್ಬಿಟ್ಟೆ. ಅವನು ಸಿಕ್ಕಾಕೊಂಡ, ನಾನು ಸಿಕ್ಕಾಕೊಂಡೆ. ಹಿಂಗೆ ಅಪ್ ಏರ್ತಾ ಇದ್ವಿ ಗಾಡಿ. ಅಲ್ಲಿ ಮಟ್ಟ ಹೊಡ್ತೀವಿ. ನಾವೇನು ತಿಳ್ಕೊಂಡ್ವಿ ಇಲ್ಲಿ ಮಟ್ಟ 10 ಕಿಲೋಮೀಟ್ರ್ ಐತೆ, ಅಲ್ಲಿಗೆ 10 ಕಿಲೋಮೀಟ್ರ್ ಡಿಸ್ಟೆನ್ಸ್. 10 ಕಿಲೋಮೀಟ್ರ್ ಬಂದೀವಿ ನಾವು ಅಲ್ಲಿಂದ್ರೆ ಈ ಹೊನ್ನಾವರದಿಂದ ಇಲ್ಲಿಗೆ. ಇನ್ನೂ ಆಯ್ತು ಅಂತೂ ಬಟ್ ಪಾಸ್ ಆದ್ವಿ, ಸಿಕ್ಕಾಕೊಲಿಲ್ಲ ಅಂತ ಅಂತ ಹೊಂಟಿದ್ವಿ ನಾವು ಮಾತಾಡ್ಕೊಂತ. ಸೊ ಬಂತು ನೋಡಿ ಗಾಡಿ ಸುಮ್ಮನೆ ಬಂದ ಗಾಡಿ ಸೈಡಾಗಿ ಅಂದ್ಬಿಟ್ರು. ನಾವು ತಣ್ಣಗೆ ಆಗ್ಬಿಟ್ಟಿವಿ, ಮುಗೀತು ಶಾಂತಿ ಅಂತಂದು. ಆಮೇಲೆ ಏನು ಮಾಡಿದ್ವಪ್ಪ ಅಂದ್ರೆ ಸೈಡ್ ಹಾಕಿನ ಮತ್ತು ಅವ್ರು ಗಾರ್ಡ್ಸ್ ಇರ್ತಾರಲ್ಲ ಅವರು ಒಬ್ಬ ಹೇಳ್ದ ಬಿಲ್ ಕೊಡೋ ಅಂತಂದ. ಸೊ ಬಿಲ್ ಕೊಟ್ವಿ. ಇಲ್ಲ ಒರಿಜಿನಲ್ ಬಿಲ್ ಕೊಡೋ ಅಂದ. ಸರ್ ಇರೋದು ಇದೆ ಒರಿಜಿನಲ್ ಬಿಲ್ ಅಂತಂದು. ಒರಿಜಿನಲ್ ಬಿಲ್ಲೇ ಇತ್ತು ಮುನ್ಗಡೆ ಅದ್ರ. ಅವ್ರೇನು ತಿಳ್ಕೊಂಡಿದ್ರೆ ಒರಿಜಿನಲ್ ಬಿಲ್ ಬೇರೆ ಡೂಪ್ಲಿಕೇಟ್ ಬಿಲ್ ಮಾಡ್ಕೊಂಡಿರ್ತಾರೆ, ಕಮ್ಮಿ ವೇಟಿಂದ ಅಂತ ತಿಳ್ಕೊಂಡಿರ್ತಾರೆ, ಕೆಲವೊಂದು ಮಂದಿ ಮಾಡ್ತಾರೆ. ಹಂಗಾಗಿ ಆ ಪ್ರಕಾರ ಅವರು ಥಿಂಕ್ ಮಾಡಿದ್ರು. ನಾವು ಆ ಥರ ಒರಿಜಿನಲ್ ಬಿಲ್ಲೇ ಇತ್ತು, ಪರ್ಮಿಟ್ ಬ್ಯಾಗ್ನೂ ಕೊಡೋ ಅಂತಂದು ಕೊಟ್ರಿ. ಗಾಡಿ ತೊಗೊಂಡು ಮತ್ತೆ ಜುಮ್ಮನ ಹೋದ್ರು. ಮುಂದೆ ಹೋದ್ರು. ಆ ಗಾಡಿ ನನ್ನ ಮುಂದೆ ಇತ್ತು ಹೊಂಟಿತ್ತಲ್ಲ ಆ ಗಾಡಿನೂ ಹಿಡಿದ್ರು. ಅಲ್ಲೇ ಮುಂದೆ ಸೈಡ್ ಹಾಕ್ಸಿ ಹಿಡಿದ್ರು, ಆ ಗಾಡಿನೂ ಸೈಡ್ ಹಾಕ್ಸಿದ್ರು. ಮುಂದೆ ಅಷ್ಟು ಗಾಡಿ ಸೈಡ್ ಹಾಕ್ಸಿದ್ರು. ಅಂದರೆ ಟೋಟಲಾಗಿ ಸಿಕ್ಕಿದ್ವು ಅಂದರೆ 5 ಗಾಡಿ ಸಿಕ್ಕವು. ಹೌದಾ 10-12 ಗಾಡಿ ಇದ್ದು. ಅದಾಗ ಸಿಕ್ಕಿದ್ವು ಅಂದರೆ 5 ಗಾಡಿ. ಏನು ಸ್ಟಾರ್ಟಿಂಗ್ ಮೂಮೆಂಟಿಗೆ ಏನು ಕಿತ್ಕೊಂಡು ಹೋಗಿದ್ರಲ್ಲ ಅವ್ರು ಪಾಸ್ ಆಗಿಬಿಟ್ರು. ಹಿಂದಾಗಡೆ ಕಿತ್ತವರು ಸಿಕ್ಕಾಕೊಂಡ್ಬಿಟ್ಟಿವಿ. ನಾವೇನು ಪ್ಲ್ಯಾನ್ ಮಾಡಿದ್ವಿ, ಇವಾಗ ಏನು ಮಾಡ್ಬೇಕಪ್ಪ, ಇವಾಗ ಒಂದು ಟ್ರಿಪ್ಪನ ಹಿಂಗೆ ಬಂದಿದ್ವಿ, ಹಿಂಗೆ ಆಯ್ತು, ಓನರ್ಗೆ ಏನು ಹೇಳ್ಬೇಕು ಹಿಂಗೆ ಅಂತ ಏನು ಬಂತು. ಅದು ಕೇಸ್ ಕೊಡ್ತಾನಲ್ಲ ಇನ್ನೂ ಸೆಟ್ಲ್ಮೆಂಟ್ ಮಾಡ್ಬೇಕಂತ ನಮಗೆ ಅದ ಒಂದು ಚಿಂತೆ ಇತ್ತಿತ್ತು. ಫೋನ್ ಹಚ್ಚಿ ಹೇಳಿದ್ವಿ ಹಿಂಗೆ ಆಗೈತೆ ರೀ ಅಂತ ಹೇಳಿದ್ವಿ. ಹೌದಾ ಹಂಗಾರ ಒಂದು ಕೆಲಸ ಮಾಡಿರಿ, ನೀವು ಹೋಗಿ ಏನು ಸೆಟ್ಲ್ಮೆಂಟ್ ಮಾಡ್ಕೊಡಿ, ಏನೂ ಮಾತಾಡೋಕೆ ಹೋಗ್ಬೇಡ್ರಿ, ಎಷ್ಟರ ಹೆಚ್ಚು ಮೇಲೆ ಒಂದು 5 ಸಾವಿರ ಇದ್ರು ಒಟ್ಟು ಮುಗಿಸ್ ಕೇಸಾರು ಭಾಳ ಆಗುತ್ತಾ ಬೇಡ ಅಂತ ಹೇಳಿದ್ರು. ಸೊ ಅದೇ ಪ್ರಕಾರ ನಾವು ವಿಚಾರ ಮಾಡಿದ್ವಿ. ಮುಂದುಗಡೆ ಬಂದಲ್ಲ ಅವನು ನಮ್ಮ ಹತ್ರ ಬಂದ ನಡ್ಕೊತ. ಅಂದರೆ ಅಲ್ಲಿಗೆ ಭಾಳ ದೂರ ಇದ್ದಿದ್ದಿಲ್ಲ. ಬಂದು ನಾವು ಮಾತಾಡಿದ್ವಿ. ನಿನ್ನ ಸಂಬಂಧ ನಾ ಸಿಕ್ಕಾಕೊಂಡು ಮರೆ ನೀವು ಬಡ ಸೈಡ್ ಕೊಡೋವಲ್ಲಿ. ಇಲ್ಲ ನಾನು ಹೊಡಿತೀನಿ ಓಡೋವಲ್ಲಿ, ನಮ್ಮ ರೋಡ್ ನೋಡಿದ್ದು ಭಾಳ ಅಂತಂದ. ಅದೇನಾಗಲಿ ಒಟ್ಟು ಈಗ ಸಿಕ್ಕಾಕೊಂಡು ಏನು ಮಾಡೋಣ, ಏನಿಲ್ಲ ಹೋಗೋಣ ನಡ್ರಿ ಅಂತಂದೆ. ಇಬ್ಬರು ಕುಡ್ಕೊಂಡು ಒಂದು ಸ್ಕೂಲ್ ವ್ಯಾನ್ ಬಂತು. ಸ್ಕೂಲ್ ವ್ಯಾನ್ ಬರೋಣ ಅರಾಗ ಮುಂದೆ ಹೋಗಿ ಇನ್ನೊಬ್ಬ ಹಿಡಿದಿದ್ದಿಲ್ಲ, ಅವೊಬ್ಬ ಇದ್ದ. ಅವನು ಅದು ಸ್ಕೂಲ್ ವ್ಯಾನಿಗೆ ಆಗ್ತಿದ್ದೆ ಡ್ರಾಪ್ ಮಾಡಿ. ಸೊ ನಾವೊಂದು 3 ಮಂದಿ ಕೂಡಿದ್ವಿ. 3 ಮಂದಿ ಕುಡ್ಕೊಂಡು ಆ ಸ್ಕೂಲ್ ವ್ಯಾನ್ ಅಂದ್ರೆ ಕೇಳೋಕ್ಕಿಲ್ಲ. ಈಗ MT ಹೋಗ್ತಿರ್ತಾವಲ್ಲ ಖಾಲಿ ಗಾಡಿ ಬಿಟ್ಟು ಹೊಸವೆಲ್ಲ ಬಿಟ್ಟು ಬರೋಕೆ ಹೋಗಲ್ಲ. ಆ ಬಸ್ಸಿಗೆ ಹತ್ಕೊಂಡು ಸೀದಾ ನಾವು ಆಟೋ ಬಸ್ ಬಂದ್ವಿ. ಇದಕ್ಕಿಂತ ಹಿಂದೆ ಯಾರು ಹಿಡಿದಿರಲ್ಲ ಅವರು ಅಲ್ಲಿ ಬಂದರೆ 5 ಮಂದಿ ಕೂಡಿದ್ವಿ. 5 ಮಂದಿ ಕುಡ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲರೂ ಏನೇನಂತ. ಹಿಂಗೆ ಆಯ್ತು ನಮ್ದು ಹಿಂಗೆ ಆಯ್ತು, ನಾವು ಹಿಂಗೆ ಮಾಡಿದೆ, ನಾನು ಜಸ್ಟ್ ಮಿಸ್ ಆಯ್ತು ಮರೆ, ಇನ್ನೊಂದು ಇವ್ರ ಸಂಬಂಧ ನಾ ಮಿಸ್ ಆಯ್ತು ಅಂತ ನಾನು, ಇವ್ರ ಸಂಬಂಧ ನಾನು ಅಂತ ಹಿಂಗೆ ಮಾತಾಡ್ಕೊಂತ 1 ತಾಸು ಹಿಂಗೆ ವೇಸ್ಟ್ ಮಾಡಿದ್ವಿ. ವೇಸ್ಟ್ ಮಾಡೋಣ. ಆಮೇಲೆ ಆಟೋದವ್ರಿಗೆ ಅವ್ರದ್ದು ಸ್ವಲ್ಪ ಒಳಗೆ ಮೀಟಿಂಗ್ ಇತ್ತು, ಗಾಡಿ ಹಿಡಿದಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಒಳಗೆ ಅವ್ರು ಕೆಲಸದ ಮ್ಯಾಗಿದ್ರು. ಅದೆಲ್ಲ ಮುಗಿದ್ಮ್ಯಾಗ ಆಮೇಲೆ ಬಂದರು ಏನೂ ಕೇಳಿಲ್ಲ, ಯಾರ್ಯಾರು ಎಷ್ಟೆಷ್ಟು ಅದಾವ ಅಂತ ಕೇಳಿದ್ರು. ಸೊ ಏನಿಲ್ಲ ಸರ್, ಇವರೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ, ಮತ್ತು ಏನೋ ಅನ್ವರಿ ಟೈಮ್ ಇಲ್ಲಾಂದ್ರೆ 30,000 ರೂಪಾಯಿ ಫೈನ್ ಕಟ್ಟಬೇಕಾಗುತ್ತಲ್ಲ. 30,000 ಅಂದ್ರಲ್ಲ ಅವರು ಟನ್ ಮೇಗೆ ಇರ್ತೈತಿ. 25, 20 ಆಗ್ಬೋದು, 18 ಆಗ್ಬೋದು, 18 ಆಗ್ಬೋದು. ಸೊ ಕೇಸ್ ಕೊಟ್ಟರೆ ಅದು ರೂಲ್ಸ್ ಭಾಳ ಕೇಸಿನ ರೂಲ್ಸು. ಅದನ್ನೆಲ್ಲ ಅವ್ರು ರೂಲ್ಸ್ ಫಾಲೋ, ಅವ್ರಿಗೆ ಎಲ್ಲ ರೂಲ್ಸ್ ಪ್ರಕಾರ ಬರೋದ್ರ ನಂತರ ಸಿಕ್ಕಾಪಟ್ಟೆ ಉದ್ದೈತಿ. ಅಷ್ಟು ಬರೆಯೋಂಗಿಲ್ಲ, ಕೆಲವೊಂದಿಷ್ಟು ಬಿಟ್ಟು ಬರೀತಾರೆ. ಸೊ ಅವಾಗ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡು ಬಂದು. ಸೊ
ಸೋರ ಹಿಂಗಿಲ್ಲ ರೀ ಇದ್ರಾಗ ಏನು ಉಳಿಯಂಗಿಲ್ಲ. ಎಲ್ಲ ತಟ್ಟು ಬಾಡಿಗೆ ಐತಿ, 1100 ರೂಪಾಯಿ ಬಾಡಿಗೆ. ಅವಾಗೂ ಅಷ್ಟೇ ಐತಿ ಬಾಡಿಗೆ, ಇವಾಗೂ ಅಷ್ಟೇ ಐತಿ. ಅವಾಗೇನು ಹೊಡಿತಿದ್ರಲ್ಲ, ಅವಾಗ ಬರೀ ಹುಬ್ಳಿಗೆ ಶಿಗ್ಗಾಂವ್ ಹೊಡಿತಿದ್ರು ಇಷ್ಟೆಲ್ಲ 1100 1200. ಇವಾಗೂ ಅಷ್ಟೇ ಐತಿ ಬಾಡಿಗೆ, ಜಾಸ್ತಿ ಏನಾಗಿಲ್ಲ ಕೋಕಿನ ಬಾಡಿಗೆ. ಸೊ ಅವಾಗೂ ಅಷ್ಟೇ ತುಂಬ್ಕೊಂಡು ಬರ್ತಿದ್ರು. ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಫಸ್ಟಿಗೆ ನಾವು ಒಂದು ಇಬ್ಬರು ಬಿದ್ದರು. ಅವರು ಏನೋ ಕಾಡಿ ಬೇಡಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಕೇಳ್ಕೊಂಡ್ರೆ, ಸೊ ಆಯಿತು ಎಷ್ಟು ಇದ್ರ ಮೇಲೆ ಕೊಟ್ಟವ್ರೆ ಅಂತ ಹೇಳಿದ್ರು. ಸ್ವಲ್ಪ ಏನೋ ಅವ್ರದ್ದು ನಸೀಬು ಅವಂದು ಐಟಮ್ ಏನೋ ಯಾವ ಮುಹೂರ್ತಗಿದ್ನ ಗೊತ್ತಿಲ್ಲ. ಕೇಸ್ ಕೊಡೋ 5 ಗಡಿ ಅಲ್ಲ, ಏನೋ ಸಿಗಾಕೊಂಡ್ರೆ ಹೋಲ್ ಬಿಡ ಅಂತ ಅವನದು ಏನೋ ಮನಸ್ಸಿನಾಗ ಒಳ್ಳೆ ಭಾವನೆ ಇತ್ತು. ಬಿಟ್ಟ ಅವ್ರು ತೊಗೊಂಡ್ರು ಒಂದು 1500 2000 500 ಅವರು ಟನ್ನೇಜ್ ಮ್ಯಾಗೆ ನೋಡಿ ತೊಗೊಂಡು ಕೈ ಬಿಟ್ರು. ಸೊ ನಮ್ಮದು ಲಾಸ್ಟಿಗೆ ಐತಲ್ಲ, ನಾವೊಂದು 1500 ರೂಪಾಯಿ ಕೊಟ್ಟು ಸಿಕ್ಕಿದ ಚಾನ್ಸ್ ಅಂತ ಮತ್ತೆ ಇನ್ನು ಹೊಳ್ಳಿ ನೋಡೋದು ಬೇಡ ಐಟಮ್ಸ್ ಅಂತ ಬಿಲ್ ಕೊಟ್ಟರು, ಟಪಲ್ ಕೊಟ್ಟರು, ಕಿತ್ಕೊಂಡು ಸೀದಾ ಬಂದುಬಿಟ್ವಿ. ಸೊ ಇದು 1 ಅವರ್ ಐಟಮ್ದು ಆಗಿದ್ದ ಸ್ಟೋರಿ. ಆ್ಯಕ್ಚುಲಿ ಹೇಳಬೇಕಪ್ಪ ಅಂದ್ರೆ ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಸಮಸ್ಯೆ ಭಾಳ ಆಗಿರ್ತವೆ. ಐಟಮ್ಗಳ ತಳ ಹೊಡಿ ಮುಂದೆ ಇಂಥ ಸಿಕ್ಕಾಕೊಂಡಾಗ ಹಿಂಗೆಲ್ಲ ಆಗಿರ್ತವೆ. ಸೊ ಕೆಲವೊಂದು ಕಡೆ ಕೇಸನ್ನು ಕೊಟ್ಟಿವಿ, ಕೆಲವೊಂದು ಕಡೆ ಕೇಸ್ ಆಗಿಲ್ಲ, ಕೆಲವೊಂದು ಕಡೆ ತರ್ಡ್ ಹೊಡೆದ್ವಿ. ಇಂಥ ಸ್ಟೋರಿ ಭಾಳ ಅದಾವೆ. ಸೊ ನೋಡಿ, ಸ್ಟೋರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿ, ನೆಕ್ಸ್ಟ್ ಮತ್ತೊಂದು ಸ್ಟೋರಿ ಹೇಳ್ತೀನಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಕ್ಕೊಂದು ಇಷ್ಟ ಆದರೆ ಲೈಕ್ ಕೊಡಿ. ಸೊ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್, ಗುಡ್ ನೈಟ್.